ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 19ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ. ತದಾ ಸುರೇಂದ್ರಂ ದಿವಿ ದೇವತಾಗಣಾಃ ಗಂಧರ್ವ ವಿದ್ಯಾಧರ ಸಿದ್ಧಚಾರಣಾಃ. ತತ್ಕರ್ಮ ಸರ್ವೇಭಿಗೃಣಂತ ಆರ್ಯಂ ಪ್ರಸೂನ ವರ್ಷೈರ್ವವೃಷುರ್ಮುದಾನ್ವಿತಾಃ. ಬಲಿಚಕ್ರವರ್ತಿ ವಾಮನ ರೂಪಿಯಾದಂತಹ ಭಗವಂತನ ಪಾದವನ್ನ ತೊಳೆದು ಪಾದಪೂಜೆಯನ್ನ ಮಾಡಿ ಆ ಪಾದೋದಕವನ್ನ ತನ್ನ ತಲೆಯ ಮೇಲೆ ಧಾರಣೆ ಮಾಡಿದ. ಇವನು ಬೇಡಲಿಕ್ಕೆ ಬಂದಂತಹ ಶತ್ರು ಅಂತ ಗೊತ್ತಿದ್ರೂ ಕೂಡ ಭೂದಾನವನ್ನ ಮಾಡಿದ್ದಾನೆ ಬಲಿ. ಇದನ್ನ ತಿಳಿದು ಆ ಬಲಿಚಕ್ರವರ್ತಿಯನ್ನ ಅಂತರಿಕ್ಷದಲ್ಲಿ ದೇವತೆಗಳು, ಗಂಧರ್ವರು, ವಿದ್ಯಾಧರರು, ಸಿದ್ಧರು, ಚಾರಣರು ಎಲ್ಲರೂ ಹೊಗಳಿದರು. ಅವರೆಲ್ಲ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತ ಎಲ್ಲರೂ ಬಂದಿದ್ರು. ಭಗವಂತ ವಾಮನನಾಗಿ ಅವತಾರ ಮಾಡಿದ್ದಾನೆ, ಅವನಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಇವರೆಲ್ಲ ಬಂದು ಅಂತರಿಕ್ಷದಲ್ಲಿ ನೋಡ್ತಾ ಇದ್ರು. ಗಂಧರ್ವರು, ದೇವತೆಗಳು, ವಿದ್ಯಾಧರರು, ಸಿದ್ಧರು, ಚಾರಣರು ಇವರೆಲ್ಲ ಅಂತರಿಕ್ಷದಲ್ಲಿ ಬಂದು ನಿಂತಿದ್ರು. ಬೇಡ್ಲಿಕ್ಕೆ ಬಂದಂತಹ ಶತ್ರು ಅಂತ ಗೊತ್ತಿದ್ರು ಭೂದಾನ ಮಾಡಿದ್ದಾನೆ ಬಲಿಚಕ್ರವರ್ತಿ ಅಂತ ಹೇಳಿ ಅವನ ಮೇಲೆ ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ. ಸಂತೋಷದಿಂದ ಅವನನ್ನು ಚೆನ್ನಾಗಿ ಹೊಗಳಿದ್ದಾರೆ. ಸ್ವಭಾವದಿಂದ ಅವನು ಮಹಾಜ್ಞಾನಿ. ಆದ್ರಿಂದ ಏನಾಯ್ತು? ನಿನ್ನೆದು ರೆಕಾರ್ಡ್ ಅಲ್ಲಿ ಹಿಂದಿಂದ ಒಂದ್ 3-4 ಶ್ಲೋಕ ಮಿಸ್ ಆಗಿದೆ. ಇನ್ನೂ ಅವರು ಗುರುಗಳಿಗೆ ಇದ್ ಮಾಡೋದು ಅಷ್ಟೇ ರೆಕಾರ್ಡ್ ಆಗಿತ್ತು. ಅದಾದ್ಮೇಲೆ ಇದ್ರದ್ದು ಶ್ಲೋಕ ಬಂದಿರ್ಲಿಲ್ಲ, ಕಟ್ ಆಗಿತ್ತಲ್ಲ. ಪೂರ್ತಿ ರೆಕಾರ್ಡ್ ಆಗಿಲ್ವಾ? ಇಲ್ಲಿವರೆಗೂ ಬಂದಿಲ್ವಾ?
ಹಾ, ಅದೇಂಗೆ? ಅದನ್ನೇನೆ ಕಟ್ ಮಾಡಿದ್ರು ಅದೆಲ್ಲೋ. ಅಂದ್ರೆ ಇನ್ನು ಅವರು ಗುರುಗಳಿಗೆ ಹೇಳ್ತಾ ಇದ್ರು, ಅಲ್ಲಿವರೆಗೂ ಆಗಿತ್ತು. ಅಂದ್ರೆ ಅವ್ರ ಗುರುಗಳ ವಿರುದ್ಧ ಮಾತಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಬಂತಲ್ಲ, ಅಲ್ಲಿವರೆಗೂ ಆಗಿತ್ತು. ಇಲ್ಲಿ ಈ 18ನೇ ಶ್ಲೋಕದವರೆಗೂ ನಿನ್ನೆ ಪಾಠ ಆಗಿದೆ. ಬಟ್ ಅದ್ ರೆಕಾರ್ಡ್ ಪೂರ್ತಿ ಅವನು ಅವ್ರು ದಾನ ಮಾಡಿದ್ದು, ಅದು ಇದು ಮಾಡಿದ್ದು ಅದು ಬಂದಿರಲಿಲ್ಲ. ಬಂದಿದೆ ಅನ್ಸುತ್ತೆ. ನಾನೇ ರೆಕಾರ್ಡ್ ಮಾಡಿದೆ ನಿನ್ನೆ. ನಾನೇ ಹೌದಾ? ರೆಕಾರ್ಡ್ ಮಾಡಿ ನಾನೇ ಹಾಕಿದ್ದೆ ನಿನ್ನೆ. ಆಮೇಲೆ ನೋಡಿ. ಕೇಳ್ತೀನಿ. ಆಯ್ತು. ಸ್ವಭಾವದಿಂದ ಇವನು ಮಹಾಜ್ಞಾನಿ, ಅಸುರ ರಾಜನಾಗಿದ್ದಾನೆ. ಅಂತಹ ಬಲಿಚಕ್ರವರ್ತಿಯ ಮೇಲೆ ಸಂತೋಷದಿಂದ ಪುಷ್ಪವೃಷ್ಟಿಯನ್ನು ಮಾಡಿದರು. ಆರ್ಯಂ ಅಂತ ಇದೆ ಅಲ್ವಾ? ಆರ್ಯ ಅಂದ್ರೆ ಜ್ಞಾನಿ ಅಂತ ಅರ್ಥ. ಸ್ವಭಾವತಃ ಇವನು ಮಹಾಜ್ಞಾನಿಯಾದವನು ಅಂತ ತಿಳಿದು ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ಎಲ್ಲರೂ ಸಂತೋಷದಿಂದ. ತದಾ ಸುರೇಂದ್ರಂ ದಿವಿ ದೇವತಾಗಣಾಃ ಗಂಧರ್ವ ವಿದ್ಯಾಧರ ಸಿದ್ಧಚಾರಣಾಃ ತತ್ಕರ್ಮ ಸರ್ವೇಭಿಗೃಣಂತ ಆರ್ಯಂ ಪ್ರಸೂನ ವರ್ಷೈರ್ವವೃಷುರ್ಮುದಾನ್ವಿತಾಃ ನೇದುರ್ಮುಹುರ್ದುಂದುಭಯಃ ಸಹಸ್ರಶೋ ಗಂಧರ್ವ ವಿದ್ಯಾಧರ ಕಿನ್ನರಾ ಜಗುಃ ಮನಸ್ವಿನಾನೇನ ಕೃತಂ ಸುದುಷ್ಕರಂ ವಿದ್ವಾನದಾತ್ ಯದ್ರಿಪವೇ ಜಗತ್ರಯಂ. ಆ ಸಮಯದಲ್ಲಿ ಸಾವಿರಾರು ದುಂದುಭಿಗಳೆಲ್ಲ ಮತ್ತೆ ಮತ್ತೆ ಮೊಳಗುತ್ತಾ ಇದ್ದಾವೆ. ಮುಹುರ್ಮುಹುಃ ದುಂದುಭಯ ಸಹಸ್ರಶೋ ನೇದುಹು. ಮತ್ತೆ ಮತ್ತೆ ಸಾವಿರಾರು ದುಂದುಭಿಗಳು ಮೊಳಗುತ್ತಾ ಇದ್ದಾವೆ. ಗಂಧರ್ವರು, ಕಿಂಪುರುಷರು, ಕಿನ್ನರರು ಹಾಡುಗಳನ್ನು ಹೇಳ್ತಾ ಇದ್ದಾರೆ. ಎಂಥ ಅದ್ಭುತವಾದ ಕಾರ್ಯ ಮಾಡಿದ್ದಾನೆ ಬಲಿ ಚಕ್ರವರ್ತಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಸುದುಷ್ಕರಂ ಮನಸ್ವಿನಾನೇನ ಕೃತಂ. ಸ್ಥಿರವಾದ ಮನಸ್ಸಿನವನು ಈ ಬಲಿ. ಸುದುಷ್ಕರವಾದ ಕಾರ್ಯ ಮಾಡಿದ್ದಾನೆ, ಅಸಾಧ್ಯವಾದ ಕಾರ್ಯ, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸುದುಷ್ಕರವಾದ ಕಾರ್ಯವನ್ನು ಮಾಡಿದ್ದಾನೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಗಂಧರ್ವರೆಲ್ಲ. ಯಾಕೆ ಅಂದ್ರೆ ವಿದ್ವಾನ್ ಯದ್ರಿಪವೇ ಜಗತ್ರಯ ಮದಾತ್. ಇವನು ನನಗೆ ಶತ್ರು ಅಂತ ತಿಳಿದು 3 ಲೋಕವನ್ನ ದಾನ ಮಾಡಿದ್ದಾನೆ. ನನ್ನಿಂದ 3 ಲೋಕವನ್ನ ಕಸ್ಕೊಳ್ಬೇಕು ಅಂತ ಬಂದಂತಹ ನನ್ನ ಶತ್ರು ಅಂತ ಗೊತ್ತಿದ್ರೂ ಕೂಡ 3 ಲೋಕವನ್ನು ದಾನ ಮಾಡಿದ್ದಾನೆ ಅಂತಂದ್ರೆ ಇದು ಅಸಾಧ್ಯವಾದ ಕಾರ್ಯ, ಅದ್ಭುತವಾದ ಕಾರ್ಯ ಅಂತ ಗಂಧರ್ವರು, ಕಿಂಪುರುಷರು, ಕಿನ್ನರರು ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ, ಅವನನ್ನು ಹೊಗಳ್ತಾ ಇದ್ದಾರೆ. ನೇದುರ್ಮುಹುರ್ದುಂದುಭಯ ಸಹಸ್ರಶೋ ಗಂಧರ್ವ ವಿದ್ಯಾಧರ ಕಿನ್ನರಾ ಜಗುಹು. ಅಲ್ಲಿ ಗಂಧರ್ವ ಕಿಂ ಪುರುಷ ಕಿನ್ನರಾ ಜಗುಹು ಅಂತಿದೆ ಅನ್ಸುತ್ತೆ. 2 ರೀತಿ ಪಾಠನೂ ಇದೆ. ಮನಸ್ವಿನಾನೇನ ಕೃತಂ ಸುದುಷ್ಕರಂ ವಿದ್ವಾನದಾದ್ಯದ್ರಿಪವೇ ಜಗತ್ರಯಂ.
ತದ್ವಾಮನಂ ರೂಪಮವರ್ಧತಾದ್ಭುತಂ ಹರೇರನಂತಸ್ಯ ಗುಣತ್ರಯಾತ್ಮಕಂ ಭೂಖಂ ದ್ಯೌರ್ವಿವರಾಪ್ಪಯೋಧಯಸ್ತಿರ್ಯಂ ನೃದೇವಾ ಋಷಯೋ ಯದಾಸನ್. ವಾಮನ ಕೂಡಲೇ ಏನು ಮಾಡಿದ ಅಂದ್ರೆ, ಗುಣತ್ರಯಗಳನ್ನ ತನ್ನ ಒಳಗೆ ತುಂಬಿಕೊಳ್ಳುವಂತೆ ಅದ್ಭುತವಾಗಿ ಬೆಳೆದ. ಗುಣತ್ರಯಾತ್ಮಕಂ ರೂಪಂ ಅವರ್ಧತ ಅದ್ಭುತಂ ಹರೇಃ ಅನಂತಸ್ಯ ಅದ್ಭುತಂ ತದ್ವಾಮನಂ ರೂಪಂ. ಆ ವಾಮನ ರೂಪ ಬಹಳ ಅದ್ಭುತವಾಗಿತ್ತು. ಅನಂತ ಶಕ್ತಿ ಉಳ್ಳಂತವನು ಆ ಹರಿ. ಅಂತಹ ಆ ಹರಿಯ ವಾಮನ ರೂಪ ಗುಣತ್ರಯಾತ್ಮಕಂ ಅವರ್ಧತ, ಗುಣತ್ರಯಗಳನ್ನು ತನ್ನ ಒಳಗೆ ತುಂಬಿಕೊಳ್ಳುವ ಹಾಗೆ ಬೆಳೆದು ಬಿಟ್ಟಿದ್ದಾನೆ. ಅದ್ಭುತವಾಗಿ ಬೆಳೀತು ಆ ರೂಪ. ಭೂಮಿ, ಅಂತರಿಕ್ಷ, ಎಲ್ಲ ದಿಕ್ಕುಗಳು, ಸ್ವರ್ಗ, ಪಾತಾಳಗಳು, ಎಲ್ಲ ಸಮುದ್ರಗಳು, ಪಶುಗಳು, ಮಾನವರು, ದೇವತೆಗಳು, ಋಷಿಗಳು ಎಲ್ಲರೂ ಆ ರೂಪದಲ್ಲಿ ಅಂತರ್ಗತರಾಗಿ ಬಿಟ್ರು. ಆ ರೂಪದ ಒಳಗೆ ಎಲ್ಲರೂ ಸೇರ್ಕೊಂಡು ಬಿಟ್ಟಿದ್ದಾರೆ. ಆ ರೀತಿ ಅದ್ಭುತವಾಗಿ ಆ ವಾಮನ ರೂಪ ಬೆಳೀತು. ತದ್ವಾಮನಂ ರೂಪಮವರ್ಧತಾದ್ಭುತಂ ಹರೇರನಂತಸ್ಯ ಗುಣತ್ರಯಾತ್ಮಕಂ ಭೂಖಂ ದಿಶೋದ್ಯೌರ್ವಿವರಾಪ್ಪಯೋಧಯಃ ತಿರ್ಯಂ ನೃದೇವಾ ಋಷಯೋ ಯದಾಸನ್. ಕಾಯೇ ಬಲಿಸ್ತಸ್ಯ ಮಹಾವಿಭೂತೇಃ ಸಹಾರ್ತ್ವಿಗಾಚಾರ್ಯ ಸದಸ್ಯ ಏತತ್ ದದರ್ಶ ವಿಶ್ವಂ ತ್ರಿಗುಣಂ ಗುಣಾತ್ಮಕೆ ಭೂತೇಂದ್ರಿಯಾರ್ಥಾಶಯ ಜೀವಯುಕ್ತಂ. ಆ ವಾಮನನ ಒಳಗೆ ಎಲ್ಲರೂ ಸೇರ್ಕೊಂಡ್ರು ಅಂತ ಹೇಳಿದ್ರಲ್ವಾ. ಅವನು ಅಣಿಮಾದಿ ಯೋಗೈಶ್ವರ್ಯ ಪೂರ್ಣನಾಗಿರ್ತಕ್ಕಂಥವನು. ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ಇದೆಲ್ಲ ಯೋಗಗಳು, ಯೋಗೈಶ್ವರ್ಯ ಮೊದಲಾದವುಗಳೆಲ್ಲ ಅವನತ್ರ ಇದೆ. ಅಂತಹ ಆ ತ್ರಿವಿಕ್ರಮನ ಜ್ಞಾನ ಆನಂದಾದಿ ಗುಣಾತ್ಮಕವಾಗಿರ್ತಕ್ಕಂಥದ್ದು ಆ ಶರೀರ. ಆ ಶರೀರದಲ್ಲಿ ಬಲಿಚಕ್ರವರ್ತಿಯೂ ಋತ್ವಿಜರು ಮತ್ತೆ ಉಳಿದ ಆಚಾರ್ಯರು ಸದಸ್ಯರು ಎಲ್ಲರೂ ಆ ಶರೀರದೊಳಗೆ ಇದ್ದಾರೆ. ಗುಣತ್ರಯಾತ್ಮಕವಾದ ಪಂಚಭೂತ, ಇಂದ್ರಿಯ, ಶಬ್ದಾದಿ ವಿಷಯಗಳು, ಮನಸ್ಸು, ಜೀವರು ಅವರಿಂದೆಲ್ಲ ಸಹಿತವಾದ ಇಡೀ ಪ್ರಪಂಚವೇ ಅವನ ಆ ಶರೀರದ ಒಳಗೆ ಇದೆ. ಆ ರೀತಿ ನೋಡಿದ್ರಂತೆ ಎಲ್ರು. ಇಡೀ ಜಗತ್ತನ್ನೇ ಅವನ ಶರೀರದ ಒಳಗೆ ಕಂಡ್ರು. ಕಾಯೇ ಬಲಿಸ್ತಸ್ಯ ಮಹಾವಿಭೂತೇಃ ಸಹಾರ್ತ್ವಿಗಾಚಾರ್ಯ ಸದಸ್ಯ ಏತತ್ ದದರ್ಶ ವಿಶ್ವಂ ತ್ರಿಗುಣಂ ಗುಣಾತ್ಮಕೆ ಭೂತೇಂದ್ರಿಯಾರ್ಥಾಶಯ ಜೀವಯುಕ್ತಂ. ರಸಾಮಚಷ್ಟಾಂಘ್ರಿತಲೇಥ ಪಾದಯೋಃ ಮಹೀಂ ಮಹೀಧ್ರಾನ್ ಪುರುಷಸ್ಯ ಜಂಘಯೋಃ
ಪತತ್ರಿಣೋ ಜಾನುನಿ ವಿಶ್ವಮೂರ್ತೇಃ ಊರ್ವೋರ್ಗಣಂ ಮರುತಾಮಿಂದ್ರಸೇನಃ. ಮಹಾಪುರುಷನಾದಂತಹ ಆ ತ್ರಿವಿಕ್ರಮನ ವಿಶ್ವರೂಪಿಯಾದ ಆ ಶರೀರದ ಅಂಗಾಲುಗಳಲ್ಲಿ ಸಪ್ತ ಪಾತಾಳಗಳು, ಪಾದದಲ್ಲಿ ಪೃಥಿವಿ, ಜಂಘಗಳಲ್ಲಿ ಪರ್ವತಗಳು, ಮಂಡಿಯಲ್ಲಿ ಪಕ್ಷಿಗಳು, ತೊಡೆಗಳಲ್ಲಿ ಮರುದ್ಗಣಗಳು, ಈ ರೀತಿ ಇರೋದನ್ನ ಬಲಿಚಕ್ರವರ್ತಿ ನೋಡ್ತಾ ಇದ್ದಾನೆ. ರಸಾಮಚಷ್ಟಾಂಘ್ರಿತಲೇಥಪಾದಯೋಃ ಮಹೀಂ ಮಹೀಧ್ರಾನ್ ಪುರುಷಸ್ಯ ಜಂಘಯೋಃ ಪತತ್ರಿಣೋ ಜಾನುನಿ ವಿಶ್ವಮೂರ್ತೇಃ ಊರ್ವೋರ್ಗಣಂ ಮರುತಾಮಿಂದ್ರಸೇನಃ. ಸಂಧ್ಯಾಂ ವಿಭೋರ್ವಾಸಸಿ ಗುಹ್ಯೈ ಐಕ್ಷತ್ ಪ್ರಜಾಪತೀನ್ ಜಘನೆ ಸ್ವಾತ್ಮಮುಖ್ಯಾನ್ ನಾಭ್ಯಾಂ ನಭಃ ಕುಕ್ಷಿಷು ಸಪ್ತ ಸಿಂಧೂನ್ ಉರುಕ್ರಮಸ್ಯೋರಸಿ ಋಕ್ಷಮಾಲಾಂ. ಸ್ವಾಮಿಯಾದಂತಹ ತ್ರಿವಿಕ್ರಮನ ಪೀತಾಂಬರದಲ್ಲಿ ಸಂಧ್ಯಾ, ಗುಹ್ಯ ಭಾಗದಲ್ಲಿ ಪ್ರಜಾಪತಿಗಳು, ಸೊಂಟದಲ್ಲಿ ತನ್ನ ಪರಿವಾರದ ಜೊತೆಗೆ ತಾನು ಇರುವುದನ್ನೇ ನೋಡ್ತಾ ಇದ್ದಾನೆ. ಸ್ವಾತ್ಮಮುಖ್ಯಾನ್, ನಾಭಿಯಲ್ಲಿ ಅಂತರಿಕ್ಷವನ್ನ ನೋಡ್ತಾ ಇದ್ದಾನೆ. ಉದರದಲ್ಲಿ ಸಪ್ತ ಸಾಗರಗಳು, ಎದೆಯಲ್ಲಿ ನಕ್ಷತ್ರಮಾಲೆ ಇರುವುದನ್ನು ನೋಡ್ತಾ ಇದ್ದಾನೆ ಬಲಿಚಕ್ರವರ್ತಿ. ಸಂಧ್ಯಾಂ ವಿಭೋರ್ವಾಸಸಿ ಗುಹ್ಯ ಐಕ್ಷತ್ ಪ್ರಜಾಪತೀನ್ ಜಘನೆ ಸ್ವಾತ್ಮಮುಖ್ಯಾನ್ ನಾಭ್ಯಾಂ ನಭಃ ಕುಕ್ಷಿಷು ಸಪ್ತ ಸಿಂಧೂನ್ ಉರುಕ್ರಮಸ್ಯೋರಸಿ ಋಕ್ಷಮಾಲಾಂ. ಹೃದ್ಯಂಗಧರ್ಮಂ ಸ್ತನಯೋರ್ಮುರಾರೇಃ ಋತಂ ಚ ಸತ್ಯಂ ಚ ಮನಸ್ಯಥೇಂದುಂ ಶ್ರಿಯಂ ಚ ವಕ್ಷಸ್ಯರವಿಂದಹಸ್ತಾಂ ಕಂಠೇ ಚ ಸಾಮಾನಿ ಸಮಸ್ತರೇಫಾನ್. ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಹೇಳ್ತಾ ಇದ್ದಾರೆ, ಎಲೆ ಪರೀಕ್ಷಿದ್ರಾಜನೇ, ಈ ಬಲಿಚಕ್ರವರ್ತಿ ತ್ರಿವಿಕ್ರಮನ ಎದೆಯಲ್ಲಿ ಧರ್ಮನನ್ನ ನೋಡ್ತಾ ಇದ್ದಾನೆ, ಸ್ತನಗಳಲ್ಲಿ ಋತ ಸತ್ಯ ಅಭಿಮಾನಿಗಳನ್ನ ನೋಡ್ತಾ ಇದ್ದಾನೆ, ಋತಂಚ ಸತ್ಯಂಚ ಮೊದಲಾದ ಎಲ್ಲ ಅವುಗಳ ಅಭಿಮಾನಿ ದೇವತೆಗಳು. ಮನಸಿ ಅಥ ಇಂದುಂ, ಮನಸ್ಸಿನಲ್ಲಿ ಚಂದ್ರನನ್ನ ನೋಡ್ತಾ ಇದ್ದಾನೆ. ಶ್ರಿಯಂಚ ವಕ್ಷಸಿ, ಎದೆಯಲ್ಲಿ ಕಮಲಹಸ್ತೆಯಾಗಿರ್ತಕ್ಕಂತಹ ಶ್ರೀದೇವಿ. ಶ್ರಿಯಂಚ ವಕ್ಷಸಿ ಅರವಿಂದ ಹಸ್ತಾಂ, ಕೈಯಲ್ಲಿ ಕಮಲವನ್ನ ಹಿಡ್ಕೊಂಡಿರ್ತಕ್ಕಂತಹ ಲಕ್ಷ್ಮೀದೇವಿಯನ್ನ ಆ ಎದೆಯಲ್ಲಿ ನೋಡ್ತಾ ಇದ್ದಾನೆ. ಕಂಠದಲ್ಲಿ ಸಾಮಾನಿ ಸಮಸ್ತ ರೇಫಾನ್ ದದರ್ಶ, ಕಂಠದಲ್ಲಿ ಎಲ್ಲ ಶಬ್ದಗಳ ಮತ್ತು ಸಾಮಗಳ ಅಭಿಮಾನಿ ದೇವತೆಗಳನ್ನೆಲ್ಲ ಆ ತ್ರಿವಿಕ್ರಮನ ಕಂಠದಲ್ಲಿ ನೋಡ್ತಾ ಇದ್ದಾನೆ. ಸಮಸ್ತ ರೇಫಾನ್ ಅಂದ್ರೆ ಎಲ್ಲ ಶಬ್ದಗಳು ಅಂತ ಅರ್ಥ, ಶಬ್ದಾಭಿಮಾನಿ ದೇವತೆಗಳು. ರೇಫೋ ರವರ್ಣೆ ಶಬ್ದೇ ಚ ಕುತ್ಸಿತೆ ವಾಚ್ಯವತ್ ಪುನಃ ಅಂತ ಧನಂಜಯ ಕೋಶ. ಹೃದ್ಯಂಗಧರ್ಮಂ ಸ್ತನಯೋರ್ಮುರಾರೆ ಋತಂ ಚ ಸತ್ಯಂ ಚ ಮನಸ್ಯಥೇಂದುಂ
ಶ್ರಿಯಂ ಚ ವಕ್ಷಸ್ಯರವಿಂದಹಸ್ತಾಂ ಕಂಠೇ ಚ ಸಾಮಾನಿ ಸಮಸ್ತರೇಫಾನ್ ಇಂದ್ರಪ್ರಧಾನಾನಮರಾನ್ ಭುಜೇಷು ತತ್ಕರ್ಣಯೋ ಕಕುಭೋದ್ಯಾಂ ಚ ಮೂರ್ಧ್ನಿ ಕೇಶೇಷು ಮೇಘಾನ್ ಶ್ವಸನಂ ನಾಸಿಕಾಯಾಂ ಅಕ್ಷ್ಣೋಶ್ಚ ಸೂರ್ಯಂ ವದನೆ ಚ ವಹ್ನಿಂ. ತ್ರಿವಿಕ್ರಮನ ಭುಜಗಳಲ್ಲಿ ಇಂದ್ರಾದಿ ದೇವತೆಗಳನ್ನ ನೋಡ್ತಾ ಇದ್ದಾನೆ. ಆ ತ್ರಿವಿಕ್ರಮನ ಕಿವಿಗಳಲ್ಲಿ ದಿಗಭಿಮಾನಿ ದೇವತೆಗಳೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ. ತಲೆಯಲ್ಲಿ ದ್ವಿಲೋಕಾಭಿಮಾನಿ, ಕೂದಲುಗಳಲ್ಲಿ ಮೇಘಗಳು, ನಾಸಿಕಾ ಮೂಗಿನಲ್ಲಿ ವಾಯು, ಕಣ್ಣುಗಳಲ್ಲಿ ಸೂರ್ಯ, ಬಾಯಿಯಲ್ಲಿ ಅಗ್ನಿ, ಹೀಗೆ ಅದ್ಭುತವಾದ ರೂಪವನ್ನ ಬಲಿಚಕ್ರವರ್ತಿ ನೋಡ್ತಾ ಇದ್ದಾನೆ ತ್ರಿವಿಕ್ರಮನಂದು. ಇಂದ್ರಪ್ರಧಾನಾನಮರಾನ್ ಭುಜೇಷು ತತ್ಕರ್ಣಯೋ ಕಕುಭೋದ್ಯಾಂ ಚ ಮೂರ್ಧ್ನಿ ಕೇಶೇಷು ಮೇಘಾನ್ ಶ್ವಸನಂ ನಾಸಿಕಾಯಾಂ ಅಕ್ಷ್ಣೋಶ್ಚ ಸೂರ್ಯಂ ವದನೆ ಚ ವಹ್ನಿಂ ವಾಣ್ಯಾಂ ಚ ಛಂದಾಂಸಿ ರಸೇ ಜಲೇಶಂ ಭ್ರುವೋರ್ನಿಷೇಧಂ ಚ ವಿಧಿಂ ಚ ಪಕ್ಷ್ಮಸು ಅಹಶ್ಚ ರಾತ್ರಿಂ ಚ ಪರಸ್ಯ ಪುಂಸೋ ಮನ್ಯುಂ ಲಲಾಟೆ ಧರಯೇವ ಲೋಭಂ. ಹಾಗೆ ಆ ತ್ರಿವಿಕ್ರಮನ ವಾಗೀಂದ್ರಿಯದಲ್ಲಿ ವೇದಗಳು ಅಂದ್ರೆ ವೇದಾಭಿಮಾನಿ ದೇವತೆಗಳನ್ನು ನೋಡ್ತಾ ಇದ್ದಾನೆ. ರಸನೇಂದ್ರಿಯದಲ್ಲಿ ವರುಣ, ಜಲೇಶ ಅಂದ್ರೆ ವರುಣ, ಹುಬ್ಬುಗಳಲ್ಲಿ ಭ್ರುವೋಹೋ, ನಿಷೇಧಂಚ ವಿಧಿಂಚ, ಭಗವಂತನ ಆ ಹುಬ್ಬುಗಳಲ್ಲಿ ಶಾಸ್ತ್ರದ ವಿಧಿ ನಿಷೇಧಗಳು. ಪಕ್ಷ್ಮಸು, ಕಣ್ಣಿನ ರೆಪ್ಪೆಗಳಲ್ಲಿ ಅಹಶ್ಚ ರಾತ್ರಿಂಚ, ಹಗಲು ಮತ್ತು ರಾತ್ರಿಗಳು. ಹಣೆಯಲ್ಲಿ ಕ್ರೋಧಾಭಿಮಾನಿಯಾದ ದೇವತೆ, ಮನ್ಯುಂ ಅಂದ್ರೆ ಕ್ರೋಧ, ಆ ಕ್ರೋಧಕ್ಕೆ ಅಭಿಮಾನಿಯಾದ ದೇವತೆಯನ್ನ ಆ ಹಣೆಯಲ್ಲಿ ನೋಡ್ತಾ ಇದ್ದಾನೆ. ಹಾಗೆ ಅಧರೆ, ತುಟಿ, ಕೆಳಗಿನ ತುಟಿಯಲ್ಲಿ ಲೋಭಾಭಿಮಾನಿಯಾದ ದೇವತೆ, ಹೀಗೆ ನೋಡ್ತಾ ಇದ್ದಾನೆ. ವಾಣ್ಯಾಂ ಚ ಛಂದಾಂಸಿ ರಸೇ ಜಲೇಶಂ ಭ್ರುವೋರ್ನಿಷೇಧಂ ಚ ವಿಧಿಂ ಚ ಪಕ್ಷ್ಮಸು ಅಹಶ್ಚ ರಾತ್ರಿಂ ಚ ಪರಸ್ಯ ಪುಂಸೋ ಮನ್ಯುಂ ಲಲಾಟೆ ಧರಯೇವ ಲೋಭಂ ಸ್ಪರ್ಶೇ ಚ ಕಾಮಂ ನೃಪರೇತಸ್ಯಂಭಃ ಪೃಷ್ಠೇ ತ್ವಧರ್ಮಂ ಕ್ರಮಣೇಷು ಯಜ್ಞಂ ಛಾಯಾಸು ಮೃತ್ಯುಂ ಹಸಿತೆ ಚ ಮಾಯಾಂ ತನೂರುಹೇಶ್ವೋಷಧಿ ವಿರುಧಶ್ಚ. ನೃಪ, ಎಲೆ ಪರೀಕ್ಷಿದ್ರಾಜನೇ, ಆ ತ್ರಿವಿಕ್ರಮನ ತ್ವಗೀಂದ್ರಿಯದಲ್ಲಿ ಕಾಮದೇವ, ಅವನ ರೇತಸ್ಸಿನಲ್ಲಿ ನೀರು, ಬೆನ್ನಿನಲ್ಲಿ ಅಧರ್ಮ, ಹೆಜ್ಜೆಗಳಲ್ಲಿ ಯಜ್ಞ, ಕ್ರಮಣೇಶು ಅಂದ್ರೆ ಹೆಜ್ಜೆಗಳು, ಹೆಜ್ಜೆಗಳಲ್ಲಿ ಯಜ್ಞವನ್ನ, ಛಾಯಾಸು ನೆರಳಿನಲ್ಲಿ ಮೃತ್ಯುದೇವತೆ, ಹಸಿತೆ ನಗುವಿನಲ್ಲಿ ಮಾಯಾಂ ಜನರ ಮೋಹನ ಶಕ್ತಿ. ಮಾಯಾ ಅಂದ್ರೆ ಭಗವಂತನ ಒಂದು ಮೋಹಕವಾದ ಒಂದು ಶಕ್ತಿ, ಅದು ನಗುವಿನಲ್ಲಿ ಇದೆ. ಅವನ ರೋಮಗಳಲ್ಲಿ ಗಿಡ ಮರಗಳು, ಔಷಧಿಗಳು, ಎಲ್ಲ ಗಿಡ ಮರಗಳು ಅವನ ರೋಮಗಳಲ್ಲಿ ಇದ್ದಾವೆ. ಹೀಗೆ ಇರುವುದನ್ನ ಬಲಿಚಕ್ರವರ್ತಿ ನೋಡ್ತಾ ಇದ್ದಾನೆ. ಸ್ಪರ್ಶೇ ಚ ಕಾಮಂ ನೃಪರೇತಸ್ಯಂಭಃ ಪೃಷ್ಠೇ ತ್ವಧರ್ಮಂ ಕ್ರಮಣೇಷು ಯಜ್ಞಂ ಛಾಯಾಸು ಮೃತ್ಯುಂ ಹಸಿತೆ ಚ ಮಾಯಾಂ ತನೂರುಹೇಶ್ವೋಷಧಿ ವಿರುಧಶ್ಚ.
ನದೀಶ್ಚ ನಾಡೀಷು ಶಿಲಾ ನಖೇಶು ಬುದ್ಧಾವಜಂ ದೇವಗಣಾನ್ ಋಷೀಂಶ್ಚ ಪ್ರಾಣೇಶು ಗಾತ್ರೇ ಸ್ಥಿರಜಂಗಮಾನಿ ಕ್ಷಣಾರ್ಧಮಾತ್ರೇಣ ವಿವೃದ್ಧಮೂರ್ತೇಃ. ತ್ರಿವಿಕ್ರಮನ ನಾಡಿಗಳಲ್ಲಿ ನದಿಗಳು ಹರಿತಾ ಇರೋದನ್ನು ನೋಡ್ತಾ ಇದ್ದಾನೆ. ಉಗುರುಗಳಲ್ಲಿ ಶಿಲೆಗಳು, ಬುದ್ಧಿಯಲ್ಲಿ ಬ್ರಹ್ಮ, ಪ್ರಾಣಗಳಲ್ಲಿ ದೇವತೆಗಳು, ಋಷಿಗಳು, ಶರೀರದಲ್ಲಿ ಸ್ಥಾವರ ಜಂಗಮಗಳು ಎಲ್ಲವೂ ಆಶ್ರಯಿಸಿಕೊಂಡಿದ್ದಾವೆ. ಇಂತಹ ಅದ್ಭುತವಾದ ತ್ರಿವಿಕ್ರಮನ ಶರೀರವನ್ನ ಬಲಿಚಕ್ರವರ್ತಿ ನೋಡ್ತಾ ಇದ್ದಾನೆ. ಕ್ಷಣಾರ್ಧದಲ್ಲೇ ಬೆಳೆದು ನಿಂತಹ ರೂಪ ಇದು. ಅರ್ಧ ಕ್ಷಣದಲ್ಲಿ ಈ ರೀತಿ ಅದ್ಭುತವಾಗಿ ಬೆಳೆದು ನಿಂತ ವಾಮನ ತ್ರಿವಿಕ್ರಮನಾಗಿ, ಅಂತಹ ಅದ್ಭುತವಾದ ತ್ರಿವಿಕ್ರಮನ ಶರೀರದಲ್ಲಿ ಇದನ್ನೆಲ್ಲವನ್ನು ಕೂಡ ಬಲಿಚಕ್ರವರ್ತಿ ನೋಡಿದ. ನದೀಶ್ಚ ನಾಡೀಷು ಶಿಲಾ ನಖೇಶು ಬುದ್ಧಾವಜಂ ದೇವಗಣಾನ್ ಋಷೀಂಶ್ಚ ಪ್ರಾಣೇಶು ಗಾತ್ರೇ ಸ್ಥಿರಜಂಗಮಾನಿ ಕ್ಷಣಾರ್ಧಮಾತ್ರೇಣ ವಿವೃದ್ಧಮೂರ್ತೇಃ. ಸರ್ವಾತ್ಮನೀದಂ ಭುವನಂ ನಿರೀಕ್ಷ್ಯ ಸರ್ವೇ ಸುರಾಃ ಕಶ್ಮಲಮಾಪುರಂಗ ಸುದರ್ಶನಂ ಚಕ್ರಮಸಹ್ಯ ತೇಜೋ ಧನುಶ್ಚ ಶಾರ್ಂಗಂ ಸ್ತನಯಿತ್ನುಘೋಷಂ. ಅಲೇ ರಾಜನೇ, ಎಲ್ಲರಿಗೂ ಒಡೆಯನಾಗಿರ್ತಕ್ಕಂತಹ ಆ ಭಗವಂತನಲ್ಲಿ ಇಡೀ ಪ್ರಪಂಚವೇ ಇದೆ. ಯಾರಿಗೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ತೇಜಸ್ಸು ಸುದರ್ಶನ ಚಕ್ರದ್ದು. ಅಂತಹ ಸುದರ್ಶನ ಚಕ್ರ ಅವನಲ್ಲಿ ಕಾಣಿಸ್ಕೊಳ್ತಾ ಇದೆ. ಶಾರ್ಂಗ ಎಂಬಂತಹ ಧನುಸ್ಸು ಸಿಡಿಲಿನಂತೆ ಧ್ವನಿ ಮಾಡ್ತಾ ಇದೆ. ಅಂತಹ ಧನುಸ್ಸು ಅವನ ಕೈಯಲ್ಲಿ ಇರುವುದನ್ನು ನೋಡ್ತಾ ಇದ್ದಾನೆ. ಹೀಗೆ ಒಂದು ಕೈಯಲ್ಲಿ ಸುದರ್ಶನ ಚಕ್ರ, ಮತ್ತೊಂದು ಕೈಯಲ್ಲಿ ಶಾರ್ಂಗ ಎಂಬಂತಹ ಧನುಸ್ಸು, ಇದೆಲ್ಲವನ್ನೂ ಕೂಡ ನೋಡಿ ಅಸುರರೆಲ್ಲ ಮೂರ್ಛಿತರಾಗಿ ಬಿಟ್ರಂತೆ. ಸರ್ವೇ ಅಸುರಾಹ ಕಶ್ಮಲಮಾಪುಹು ಅಂತಿದ್ದಾರೆ. ಅಸುರರೆಲ್ಲರೂ ಕೂಡ ಮೂರ್ಛೆ ಹೋಗಿಬಿಟ್ರು ಇಂತಹ ಅದ್ಭುತವಾದ ರೂಪವನ್ನು ನೋಡಿ. ಲಿಂಗೇರಿ ವ್ಯಾಖ್ಯಾನದಲ್ಲಿ ಬರೀತಾರೆ, ಕಶ್ಮಲಂ ಆಪುಹು ಅಂದ್ರೆ ಮೂರ್ಛಾಮಾಪುಹು ಅಂತ. ಛಲಾರಿ ವ್ಯಾಖ್ಯಾನದಲ್ಲಿ ಕಶ್ಮಲಮಾಪುಹು ಅಂತ ಅನ್ನೋದಕ್ಕೆ ಕ್ಲೇಶವನ್ನು ಹೊಂದಿದ್ರು, ದುಃಖವನ್ನು ಹೊಂದಿದ್ರು ಅಂತ ಅರ್ಥ ಮಾಡಿದ್ದಾರೆ. ಈ ರೂಪವನ್ನು ನೋಡಿ ಅಸಹ್ಯ ತೇಜ, ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ತೇಜಸ್ಸು, ಸುದರ್ಶನ ಎಂಬಂತಹ ಚಕ್ರದ ತೇಜಸ್ಸು, ಮಿಂಚಿನಂತೆ ಪ್ರಕಾಶವುಳ್ಳಂತಹ, ಮಿಂಚಿನಂತೆ ಧ್ವನಿ ಇರುವಂತಹ ಸಿಡಿಲು, ಅದರಂತೆ ಘೋಷ ಧ್ವನಿ ಇರುವಂಥದ್ದು ಶಾರ್ಂಗ ಧನಸ್ಸು. ಹಾಗಾಗಿ ಅದನ್ನ ನೋಡಿ ಅವರು ಮೂರ್ಛೆ ಹೋಗಿಬಿಟ್ರು ಎಲ್ಲ ಅಸುರರು. ಸರ್ವಾತ್ಮನೀದಂ ಭುವನಂ ನಿರೀಕ್ಷ ಸರ್ವೇ ಸುರಾ ಕಶ್ಮಲಮಾಪುರಂಗ ಸುದರ್ಶನಂ ಚಕ್ರಮಸಹ್ಯ ತೇಜೋ ಧನುಶ್ಚ ಶಾರ್ಂಗಂ ಸ್ತನಯಿತ್ನುಘೋಷಂ. ಪರ್ಜನ್ಯ ಘೋಷೋ ಜಲಜ ಪಾಂಚಜನ್ಯಃ ಕೌಮೋದಕೀ ವಿಷ್ಣುಗದಾತರಸ್ವಿನಿ ವೈದ್ಯಾಧರೋಸಿ ಶತಚಂದ್ರಯುಕ್ತಃ ತೂಣೋತ್ತಮಾವಕ್ಷಯಸಾಯಕೌ ಚ ಸುಪರ್ಣಮುಖ್ಯಾ ಉಪತಸ್ಥುರೀಶಂ ಸ್ವಪಾರ್ಷದಮುಖ್ಯಾಃ
ಸಹ ಲೋಕಪಾಲಾಹ. ಇನ್ನು ಆ ಪಾಂಚಜನ್ಯ ಎಂಬಂತಹ ಶಂಖದ ಧ್ವನಿ ಅದು ಸಿಡಿಲಿನಂತೆ ಇದೆ. ಪರ್ಜನ್ಯ ಘೋಷ, ಸಿಡಿಲು ಹೇಗೆ ಶಬ್ದ ಮಾಡ್ತದೋ ಹಾಗೆ ಪಾಂಚಜನ್ಯ ಶಂಖದ ಧ್ವನಿ ಇದೆ. ಕೌಮೋದಕಿ ಎಂಬಂತಹ ಗದೆ ಬಹಳ ವೇಗವುಳ್ಳಂಥದ್ದು, ತರಸ್ವಿನಿ, ಬಹಳ ವೇಗವುಳ್ಳಂತಹ ಗದೆ, ಕೌಮೋದಕಿ ಎಂಬಂತಹ ಗದೆ ಅದು ಕಾಣಿಸ್ತಾ ಇದೆ. ಆಮೇಲೆ ಖಡ್ಗ ಮತ್ತು ಗುರಾಣಿಗಳು. ಗುರಾಣಿಗೆ ಶತಚಂದ್ರ ಅಂತ ಹೆಸರು, ಖಡ್ಗಕ್ಕೆ ವೈದ್ಯಾಧರ ಅಂತ ಹೆಸರು. ವೈದ್ಯಾಧರ ಎಂಬ ಹೆಸರಿನ ಖಡ್ಗ, ಶತಚಂದ್ರ ಅಂತನ್ನೋ ಹೆಸರಿನ ಗುರಾಣಿ. ಮತ್ತೆ 2 ಬತ್ತಳಿಕೆಗಳಿದ್ದಾವೆ, ಬಹಳ ಉತ್ತಮವಾದ ಬತ್ತಳಿಕೆಗಳು. ಅದರಲ್ಲಿ ಯಾವತ್ತೂ ಕೂಡ ಬಾಣಗಳು ಮುಗಿಯೋದು ಅಂತಾನೆ ಇಲ್ಲ, ಅಕ್ಷಯವಾದ ಬಾಣಗಳು. ಅಂತಹ 2 ಬತ್ತಳಿಕೆಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ. ಮತ್ತೆ ಈ ತ್ರಿವಿಕ್ರಮನನ್ನ ಅನೇಕ ಜನ ಲೋಕಪಾಲಕ ದೇವತೆಗಳೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಗರುಡ, ಶೇಷ ಮೊದಲಾದಂಥವರೆಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಪ್ರಧಾನರಾದ ವಿಷ್ಣು ಪಾರ್ಷದರೆಲ್ಲ ಅವನನ್ನ ಸೇವೆ ಮಾಡ್ತಾ ಇದ್ದಾರೆ. ಲೋಕಪಾಲಕ ದೇವತೆಗಳು ಕೂಡ ತ್ರಿವಿಕ್ರಮನನ್ನ ಸೇವೆ ಮಾಡ್ತಾ ಇದ್ದಾರೆ. ಆ ರೀತಿಯಾದ ತ್ರಿವಿಕ್ರಮನನ್ನ ಬಲಿಚಕ್ರವರ್ತಿ ನೋಡಿದ. ಪರ್ಜನ್ಯ ಘೋಷೋ ಜಲಜ ಪಾಂಚಜನ್ಯ ಕೌಮೋದಕೀ ವಿಷ್ಣುಗದಾತರಸ್ವಿನಿ ವೈದ್ಯಾಧರೋಸಿ ಶತಚಂದ್ರಯುಕ್ತ ತೂಣೋತ್ತಮಾವಕ್ಷಯಸಾಯಕೌ ಚ ಸುಪರ್ಣಮುಖ್ಯಾ ಉಪತಸ್ಥುರೀಶಂ ಸ್ವಪಾರ್ಷದ ಮುಖ್ಯಾಃ ಸಹ ಲೋಕಪಾಲಾಃ ಸ್ಫುರತ್ ಕಿರೀಟಾಂಗದಮೀನಕುಂಡಲ ಶ್ರೀವತ್ಸರತ್ನೋತ್ತಮ ಮೇಖಲಾಂಬರೈಃ ಮಧುವ್ರತಸ್ರಗ್ವನಮಾಲಯಾವೃತೋ ರರಾಜರಾಜನ್ ಭಗವಾನ್ ಉರುಕ್ರಮಃ. ರಾಜನ್, ನೆಲೆ ಪರೀಕ್ಷಿತ್ ರಾಜನೇ, ಭಗವಂತನಾದ ಆ ತ್ರಿವಿಕ್ರಮ ಮತ್ತೆ ಹೇಗೆ ಕಾಣಿಸ್ತಾ ಇದ್ದಾನೆ ಅಂದ್ರೆ, ಹೊಳಿತಾ ಇರತಕ್ಕಂತಹ ಕಿರೀಟ, ಹಾಗೆ ಹೊಳಿತಾ ಇರುವಂತಹ ಅಂಗದ ಮೀನ ಕುಂಡಲಗಳು, ಶ್ರೀವತ್ಸ ಚಿಹ್ನೆ, ಕೌಸ್ತುಭ, ಪೀತಾಂಬರ, ಒಡ್ಯಾಣ, ಮೇಖಲ, ಹಾಗೆ ವನಮಾಲೆ, ಆ ವನಮಾಲೆಯಲ್ಲಿ ದುಂಬಿಗಳ ಸಾಲುಗಳು, ಆ ದುಂಬಿಗಳ ಸಾಲಿನಿಂದ ಕೂಡಿದ ವನಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಇವೆಲ್ಲವೂ ಕೂಡ ಆ ಭಗವಂತನಾದ ತ್ರಿವಿಕ್ರಮನಲ್ಲಿ ಶೋಭಿಸ್ತಾ ಇದ್ದಾವೆ. ಸ್ಫುರತ್ ಕಿರೀಟಾಂಗದ ಮೀನ ಕುಂಡಲ ಶ್ರೀವತ್ಸರತ್ನೋತ್ತಮ ಮೇಖಲಾಂಬರೈಃ ಮಧುವ್ರತ ಸ್ರಗ್ವನಮಾಲಯಾವೃತೋ ರರಾಜರಾಜನ್ ಭಗವಾನ್ ಉರುಕ್ರಮಃ. ಕ್ಷಿತಿಂ ಪದೈಕೇನ ಬಲೇರ್ವಿಚಕ್ರಮೆ ನಭಃಶರೀರೇಣ ದಿಶಶ್ಚ ಬಾಹುಭಿಃ ಪದಂ ದ್ವಿತೀಯಂ ಕ್ರಮತಸ್ತ್ರಿವಿಷ್ಟಪಂ ನ ವೈ ತೃತೀಯಸ್ಯ ತದೀಯಮಣ್ವಪಿ ಉರುಕ್ರಮಸ್ಯಾಂಘ್ರಿರುಪರ್ಯಧೋ ದಿವೋ ಮಹರ್ಜನಾಭ್ಯಾಂ ತಪಸಃ ಪರಂ ಗತಃ. ಒಂದು ಪಾದದಿಂದ ಆ ತ್ರಿವಿಕ್ರಮ ಬಲಿಚಕ್ರವರ್ತಿಯ ಭೂಮಿಯನ್ನೆಲ್ಲ ಆಕ್ರಮಣ ಮಾಡಿಬಿಟ್ಟ. ತನ್ನ ಶರೀರದಿಂದ ಅಂತರಿಕ್ಷವನ್ನ, ಬಾಹುಗಳಿಂದ ದಿಕ್ಕುಗಳನ್ನ ಆವರಿಸಿಕೊಂಡು ಎರಡನೇ ಹೆಜ್ಜೆಯನ್ನ ಇಟ್ಟು ಸ್ವರ್ಗವನ್ನೆಲ್ಲ ಅಳದ.
ಎಲ್ಲ ಲೋಕಗಳು ಕೂಡ ಈ ಎರಡೇ ಪಾದದಲ್ಲಿ ಮುಗಿದು ಹೋಯ್ತು. ಮೂರನೇ ಹೆಜ್ಜೆಗೆ ಬಲಿಚಕ್ರವರ್ತಿಯ ಪ್ರದೇಶ ಯಾವುದು ಉಳಿಲೇ ಇಲ್ಲ, ಸ್ವಲ್ಪನೂ ಉಳಿಲಿಲ್ಲ. ಎರಡೇ ಹೆಜ್ಜೆಗೆ ಬಲಿಚಕ್ರವರ್ತಿಯ ಎಲ್ಲಾ ಪ್ರದೇಶವೂ ಮುಗಿದೋಯ್ತು. ಒಂದು ಪಾದದಿಂದ ಭೂಮಿಯನ್ನೆಲ್ಲ ಆಕ್ರಮಣ ಮಾಡಿದ್ದಾನೆ. ಕ್ಷಿತಿಂ ಪದೈಕೇನ ಬಲೇಹೇ ವಿಚಕ್ರಮೇ ನಭಃ ಶರೀರೇಣ ದಿಶಶ್ಚ ಬಾಹುಬಿಹಿ. ಶರೀರದಿಂದ ಅಂತರಿಕ್ಷವನ್ನ, ಬಾಹುಗಳಿಂದ ದಿಕ್ಕುಗಳನ್ನ ಎಲ್ಲ ಆವರಿಸಿಕೊಂಡು ಬಿಟ್ಟಿದ್ದಾನೆ. ಎರಡನೇ ಹೆಜ್ಜೆಯನ್ನ ಮೇಲೆ ಸ್ವರ್ಗಕ್ಕೆ ಅಳದ. ಮೂರನೇ ಹೆಜ್ಜೆಗೆ ಪ್ರದೇಶವೇ ಇಲ್ಲದಂತೆ ಆಗೋಯ್ತು. ತ್ರಿವಿಕ್ರಮನ ಈ ಎರಡನೇ ಪಾದ ಸ್ವರ್ಗಕ್ಕಿಂತಲೂ ಮೇಲೆ ಹೋಗಿ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಎಲ್ಲ ಲೋಕಗಳಿಗೆ ದಾಟಿ ಹೋಯ್ತು. ಸತ್ಯಲೋಕಕ್ಕೂ ಹೋಯ್ತು. ಎಲ್ಲಾ ಲೋಕಗಳನ್ನ ದಾಟಿ ಸತ್ಯಲೋಕದವರೆಗೆ ಹೋಯ್ತು ಆ ಎರಡನೇ ಪಾದ ಅಂತ ಹೇಳ್ತಾ ಇದ್ದಾರೆ. ಕ್ಷಿತಿಂ ಪದೈಕೇನ ಬಲೇರ್ವಿಚಕ್ರಮೇ ನಭಃ ಶರೀರೇಣ ದಿಶಶ್ಚ ಬಾಹುಭಿಃ ಪದಂ ದ್ವಿತೀಯಂ ಕ್ರಮತಸ್ತ್ರಿವಿಷ್ಟಪಂ ನ ವೈ ತೃತೀಯಸ್ಯ ತದೀಯಮಣ್ವಪಿ. ಉರುಕ್ರಮಸ್ಯಾಂಘ್ರಿಪರ್ಯಧೋ ದಿವೋ ಮಹರ್ಜನಾಭ್ಯಾಂ ತಪಸಃ ಪರಂ ಗತಃ. ಸುಪರ್ಣಮುಖ್ಯಾಹ ಉಪತಸ್ಥುರೀಶಂ ಅಂತ 31ನೇ ಶ್ಲೋಕದಲ್ಲಿ ಇದೆ. ಸುನಂದನಂದಾಹ ಉಪತಸ್ಥುರೀಶಂ ಅಂತನೂ ಪಾಠ ಇದೆ. ಸುನಂದನಂದಾ ಉಪತಸ್ಥುರೀಶಂ ಪಾರ್ಷದ ಮುಖ್ಯಾ ಸಹ ಲೋಕಪಾಲಾಹ ಅಂತ ಒಂದಿದೆ. ಸ್ವಪಾರ್ಷದ ಮುಖ್ಯಾಹ ಅಂತ ಮತ್ತೊಂದು ಪಾಠ ಪ್ರಿಂಟ್ ಆಗಿದೆ ಅಂತ ಬರೀತಾರೆ. ಅಲ್ಲಿಗೆ 19ನೇ ಅಧ್ಯಾಯ ಮುಗಿತು. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಅಷ್ಟಮಸ್ಕಂಧೆ ಏಕೋನವಿಂಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. 8ನೇ ಸ್ಕಂದದ 19 ಅಧ್ಯಾಯ ಇಲ್ಲಿಗೆ ಮುಗಿತು. ಮುಂದೆ 20ನೇ ಅಧ್ಯಾಯ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು, ನಮಸ್ಕಾರಗಳು. ಹರೇ ನಮಃ. ನಮಸ್ಕಾರ ಗುರುಗಳೇ.